ಹಾಯ್ ಸ್ಟೂಡೆಂಟ್ಸ್, ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ ಅಂದರೆ ಯೂಟ್ಯೂಬರ್ ಆಗ್ತೀನಿ ಅಂದರೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವಿಡಿಯೋ ಮಾಡ್ತಿದ್ರೆ ಕಂಪಲ್ಸರಿ ಈ ಪ್ರಾಡಕ್ಟ್ ಮಾತ್ರ ನಿಮ್ಗೆ ಇರಲೇಬೇಕು. ಯಾಕಂದರೆ ಈ ಪ್ರಾಡಕ್ಟ್ ಇಲ್ಲ ಅಂದರೆ ನಿಮಗೆ ವಿಡಿಯೋ ಮಾಡಲಿಕ್ಕೂ ಕಂಫರ್ಟ್ ಆಗಿಲ್ಲ. ಸೊ ಅದನ್ನ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಾನು ಸ್ಟಾರ್ಟಿಂಗು ಮೈಕ್ ಯೂಸ್ ಮಾಡಿರಲ್ಲ, ನಿಮಗೆ ಸರೌಂಡಿಂಗ್ ವಾಯ್ಸ್ ಕೇಳ್ತಾ ಇರುತ್ತೆ. ಆ ವಾಯ್ಸ್ ಯಾವ ಥರ ಕ್ಲಿಯರ್ ಆಗುತ್ತೆ ಅಂತ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಅತಿ ರೀಸನೇಬಲ್ ಪ್ರೈಸ್, ಅರೌಂಡ್ ಈ 700 to 800 1000 ಒಳಗೆ ಇರುತ್ತೆ. ಆಫರ್ ಜೊತೆ 800 ಅಂತೂ ಬರುತ್ತೆ. ಸೊ ಆಫರ್ಸ್ ಇಲ್ಲ ಅಂದರೆ 1000 ಒಳಗೆ ಈ ಪ್ರಾಡಕ್ಟ್ ನಿಮ್ಗೆ ಸಿಗುತ್ತೆ. 1050 ಅಥವಾ 1000 rupees. ಸೊ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ನಿಮಗೆ ಕಂಪ್ಲೀಟಾಗಿ ನೋಡಿ ಅವಾಗ ಅರ್ಥ ಆಗುತ್ತೆ. ಸೊ ನಾವು ಸ್ಟಾರ್ಟಿಂಗ್ ನಿಮಗೆ ವಾಯ್ಸ್ ಡಿಸ್ಟರ್ಬೆನ್ಸ್ ತುಂಬ ಇರುತ್ತೆ, ಬ್ಯಾಕ್ ಸೈಡ್ದು ಸರೌಂಡಿಂಗ್ ಸೌಂಡ್ ಕೇಳ್ತಾ ಇರುತ್ತೆ, ನೀವು ಅಬ್ಸರ್ವ್ ಮಾಡಿ. ಸೊ ಇದು ಯೂಸ್ ಮಾಡಿದ್ಮೇಲೆ ಯಾವ ಥರ ನಾಯ್ಸ್ ಕ್ಲಿಯರ್ ಆಗುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ಹೌದಾ? ಸೊ ಅನ್ಬಾಕ್ಸ್ ಮಾಡೋಣ ಬನ್ನಿ. ತುಂಬ ಟೈಟ್ ಇದೆ, ಚುಚ್ಚು ಇದು ಇಲ್ಲಿಂದ ಇದೆ, ಅದು ಸ್ವಲ್ಪ ಕೈಗೆ ಪ್ರೆಸ್ ಆಯಿತು. ಓಪನ್ ಆಯಿತು. ಸೊ ಡಿಜಿಟೆಕ್ ಕಂಪ್ನಿದು. ಹೌದಾ? ಸೊ ಅಮೆಝಾನಲ್ಲಿ ತರಿಸೋದು ಡಿಜಿಟೆಕ್ ಕಂಪ್ನಿದು. ನನಗೆ 1050 ಏನೋ ಬಿದ್ದಿತ್ತು. ಸೊ ನಿಮ್ಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗ್ಬೇಕಾದ್ರೆ ನೀವು ತೊಗೋಬೋದು. ಆಫರ್ಲಿದ್ದಾಗ ಒಂದು 800 850 900 ಒಳಗೆ ಬರುತ್ತೆ. ಸೊ ಆಫರ್ ಇಲ್ಲ ಅಂದರೆ 1050 1100 ಒಳಗೆ ಇರುತ್ತೆ. ಹೌದಾ? ಸೊ ಚೆನ್ನಾಗಿದೆ ಪ್ರಾಡಕ್ಟು, ನೋಡೋಣ ಯಾವ ಥರ ಯೂಸ್ ಮಾಡಿ. ಹೌದಾ? ಸೊ ಆಲ್ರೆಡಿ ಒಂದು ಇರಲಿಲ್ಲ, ಬೇರೆದಿತ್ತು. ಸೊ ಅದು ಸ್ವಲ್ಪ ಸಾದಾ ಇತ್ತು, ಅದು ಒಂದು 700 ತರಿಸಿದೆ. ಸೊ ಅದು ಹಾಳಾಯಿತು, ಅದಕ್ಕೆ ಹಿಂಗೆ ತರಿಸಿದ್ದೀನಿ. ನೋಡೋಣ, ರೀಸನೇಬಲ್ ಪ್ರೈಸ್. ಓಪನ್ ಮಾಡ್ತಾಯಿದ್ದೀನಿ. ಸೊ ಎರಡು ಇದಾವೆ, ಏನೇನು ಗೈಡೆನ್ಸ್ ಟು ಡೌನ್ಲೋಡ್ ಓಪನ್ ಕ್ಯಾಮ್ರಾ ಆ್ಯಂಡ್ ಪ್ಲೀಸ್ ಸ್ಕ್ಯಾನ್ QR. ಹೌದಾ? ಸೊ ನಿಮ್ಮ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ಈ QR ಕೋಡ್ನ ಸ್ಕ್ಯಾನ್ ಮಾಡಿದರೆ 100% ಅದು ಯಾವ ಥರ ಯೂಸ್ ಮಾಡಬೇಕು ಇದನ್ನು ಗೈಡೆನ್ಸ್ ಕೊಡುತ್ತೆ. ಹೌದಾ? ಸೊ ನನಗೆ ನೀಡಿಲ್ಲ, ಯಾಕಂದ್ರೆ ಗೊತ್ತು ಯಾವ ಥರ ಯೂಸ್ ಮಾಡೋದು ಅಂತೇಳಿ. ನಿಮ್ಗೆ ಯಾವ ಥರ ಯೂಸ್ ಮಾಡೋದು ನಾನು ನಿಮ್ಗೆ ಕೂಡ ಹೇಳ್ತೀನಿ. ಇದೊಂದು ಗೈಡೆನ್ಸ್ ಬುಕ್, ಇದು ನೋಡ್ಬೇಕಾದ್ರೆ ನೀವು ಕನೆಕ್ಟ್ ಮಾಡ್ಕೋಬೋದು. ಇಲ್ಲಪ್ಪ ವಿಡಿಯೋ ಬೇಕಾದ್ರೆ ಇದನ್ನ ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ ಅವ್ರು ಮಾಡಿರ್ತಾರೆ, ಅದನ್ನ ಯಾವ ಥರ ಯೂಸ್ ಮಾಡೋ ಅಂತೇಳಿ ಅದನ್ನ ಕನೆಕ್ಟ್ ಮಾಡ್ಬೋದು. ನಾನು ನೀವು ಕಂಪ್ಲೀಟಾಗಿ ನೋಡಿ, ನಾನು ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಕನೆಕ್ಟ್ ಮಾಡೋ ಅಂತೇಳಿ. ಸೊ ಇಲ್ಲಿ ನೋಡ್ತಿದ್ರೆ ಮತ್ತೇನಿದೆ ಬಾಕ್ಸಲ್ಲಿ ಅಂದರೆ, ಸೊ ಒಂದು ಬ್ಲ್ಯಾಕ್ ಕಲರ್ ಬಾಕ್ಸ್ ಇದೆ. ನೋಡೋಣ, ಬಾಕ್ಸಲ್ಲಿ ಮತ್ತೊಂದು ಬಾಕ್ಸ್. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ನನ್ನ ಸ್ಟೂಡೆಂಟ್ಸ್ ತುಂಬ ಹೇಳ್ತಿದ್ರು, ಸರ್ ವಾಯ್ಸ್ ಯಾಕೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತದೆ, ಅವ್ರು ಸರೌಂಡಿಂಗ್ ವಾಯ್ಸ್ ಕೇಳ್ತಾ ಇದೆ ಅಂತ. ಸೊ ವಿಡಿಯೋ ಮಾಡೋದು ಅದ್ರ ಸಲುವಾಗಿ ಏನೋ ಒಂದು ಪ್ರಾಡಕ್ಟ್ ಬರುತ್ತಲ್ಲ, ಆ ಪ್ರಾಡಕ್ಟ್ನ ಯಾರೋ ಒಬ್ಬರು ಮಾಡ್ತಿರ್ತಾರೆ, ನಮ್ಮ ಸ್ಟೂಡೆಂಟ್ಸ್ ಒಬ್ಬ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಂಟು ತನಕ ನೋಡಿ. ಸೊ ಒಂಥರ ಡಿಫ್ರೆಂಟ್ ಆಗಿದೆ. ಒಳಗಡೆ ಇದೆ ಕೇಬಲ್ಲು, ಚಾರ್ಜರ್ ಕೇಬಲ್. ತುಂಬ ಉದ್ದ ಇದೆ, ಒಂದು 15 centimeter ಅನಿಸುತ್ತೆ ಅಷ್ಟೇ. ಓಕೆ, ದ್ಯಾಟ್ಸ್ ಕೀಪ್ ಸೈಡ್. ಸೊ ಇದು ಡಿಜಿಟೆಕ್ ಕಂಪ್ನಿ ಕವರ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬೇಕಾದ್ರೆ ನೀವು ಆ ಪ್ರಾಡಕ್ಟ್ನ ಹಾಕೊಂಡು ಯೂಸ್ ಮಾಡ್ಕೊಬೋದಂತೆ. ಒಂದು 3 ಪ್ರಾಡಕ್ಟ್ಸ್ ಇದಾವೆ. ಸೊ ಒಂದು ನಿಮ್ಮದು USB ಹಾಕಲಿಕ್ಕೆ, ಅಥವಾ ಐಫೋನ್ ಇದ್ದರೆ ಐಫೋನ್ ಹಾಕಲಿ, ಎರಡಕ್ಕೂ ಬರುತ್ತೆ. ಹಳೆ ಐಫೋನ್ ಇದ್ದರೆ ಅದಕ್ಕೂ ಕೂಡ ಬರುತ್ತೆ. ಹೊಸ ನಾರ್ಮಲಾಗಿ USB ಕೇಬಲ್ಸ್ ಇರ್ತವೆ, ಅದಕ್ಕೆ ಕೂಡ ನೀವು ಹಾಕ್ಬೋದು ಅಂತಿದೆ ಅನ್ಕೋತೀನಿ. ಸೊ ಇದನ್ನು ಚಾರ್ಜ್ ಮಾಡಲಿಕ್ಕೆ ಬೇಕಾದರೆ ಈ ಥರ, ಹೌದಾ, ಸೈಡ್ ಚಾರ್ಜರ್ ಪಿನ್ ಇದೆ. ಸೊ ಚಾರ್ಜ್ ಮಾಡಲಿಕ್ಕೆ, ಹೌದಾ, ಇದು ಡೈರೆಕ್ಟ್ USB ಕನೆಕ್ಟ್ ಆಗುತ್ತೆ. ತುಂಬ ಉದ್ದ ಇಲ್ಲ, ಉದ್ದ ಇದು ಕೆಳಗಡೆ ಡೌನಿಗೆ ಹಾಕೊಂಡು ಆಗುತ್ತೆ ನೋಡಿಲ್ಲ, ಪಕ್ಕದಲ್ಲಿ ಇಡ್ಬೋದು ಅಷ್ಟೇ. ಹೌದಾ? ಸೊ ನಿಮಗೆ ತೋರಿಸ್ತೀನಿ. 2 ಮೈಕ್ ಇದ್ದಾವೆ, ಕಾಣ್ತಾ ಇದೆ ಅನ್ಕೋತೀನಿ. ಸೊ ಇಲ್ಲಿ ಸೈಡು ಗ್ರೀನ್ ಕಲರ್ ಇದೆ, ಅದನ್ನ ರಿಮೂವ್ ಮಾಡಿದರೆ ಲ್ಯಾಮಿನೇಷನ್ ಪೂರ ರಿಮೂವ್ ಆಗಲ್ಲ. ಅದ್ರ ಮೇಲ್ಗಡೆ ಲ್ಯಾಮಿನೇಷನ್ ಹಂಗೆ ಇರುತ್ತೆ, ಪೇಪರ್ ಇದೆ, ಅದ್ರ ಮೇಲ್ಗಡೆ ಲ್ಯಾಮಿನೇಷನ್ ಪೇಪರ್ ಇದೆ. ಸೊ ಸೈಡ್ ಪೇಪರ್ ರಿಮೂವ್ ಮಾಡ್ಬೋದು. 2 ಥರ ರಿಮೂವ್ ಮಾಡ್ತೇನೆ. ಇಲ್ಲಿದೆ ನೋಡಿ, ಕಾಣಿಸುತ್ತೆ ನಿಮಗೆ. ಹೌದಾ? ಸೊ ಇಲ್ಲಿ ಕೂಡ ಅದರ ಫುಲ್ ಲ್ಯಾಮಿನೇಷನ್ ಪೇಪರ್ ಇದೆ. ಸೊ ಸ್ಕ್ರ್ಯಾಚಸ್ ಬೀಳಲ್ಲ. ಮತ್ತು ಆ್ಯಸ್ ಇಟ್ ಈಸ್ ಟೈಪ್ ಮಾಡಿ ಕಾಣಬಾರ್ದು ಅಂತೇಳಿ ರಿಮೂವ್ ಮಾಡ್ತೀನಿ ಮಾತ್ರ. ಸೊ 2 ರಿಮೂವ್ ಆಯಿತು. ಸೊ ಮೇಲ್ಗಡೆ ಸ್ಪಂಜ್ ಕೊಟ್ಟಿರ್ತಾರೆ, ನಿಮ್ಮ ವಾಯ್ಸ್ ಇನ್ನೊಂದು ಸ್ವಲ್ಪ ಕ್ಲಿಯರಿಟಿ ಕೇಳಿ ಅಂತೇಳಿ. ಸೊ ಇದನ್ನು ಕನೆಕ್ಟ್ ಮಾಡ್ತೀನಿ, ವೆಯ್ಟ್ ಮಾಡಿ ಎಂಟು ತನಕ ಗೊತ್ತಾಗುತ್ತೆ. ಸೊ ಕನೆಕ್ಟ್ ಮಾಡಲಿ ಜಸ್ಟ್ ಏನೂ ಮಾಡೋಂಗಿಲ್ಲ, ಜಸ್ಟ್ ಇದನ್ನು ಪ್ಲಗ್ ಮಾಡಬೇಕು ಅಷ್ಟೇ. ಆಮೇಲೆ ಇದನ್ನ ಬಟನ್ ಆನ್ ಮಾಡಬೇಕು. ಇದು ಕೂಡ ಚಾರ್ಜರ್ ಕೇಬಲ್ ಇರುತ್ತೆ. ಇಲ್ಲಿ ಈ ಥರ ಚಾರ್ಜ್ ಹಾಕಿದರೆ ಮುಗೀತು. ಹೌದಾ? ಸೊ ಇದನ್ನ ಬಟನ್ ಆನ್ ಮಾಡ್ತೀನಿ, ನೋಡೋಣ ಆನ್ ಆಗುತ್ತಾ ಇಲ್ಲ ಅಂತೇಳಿ. ಚಾರ್ಜ್ ಇದೆ, ಓಕೆ, ನೋ ಪ್ರಾಬ್ಲಮ್, ಫುಲ್ ಕಂಪ್ಲೀಟ್ ಚಾರ್ಜ್ ಇದೆ. ಸೊ ಇದು ಕನೆಕ್ಟ್ ಮಾಡ್ತೀನಿ. ಸೊ ಆನ್ ಮಾಡಿದ್ದೀನಿ. ಸೊ ಇಲ್ಲಿ AI ಅಂತಿದೆ, ನಾಯ್ಸ್ ಇದೆ. ನೀವು AI ಮೇಲೆ ಬಂದಮೇಲೆ ಅದು ಕನೆಕ್ಟ್ ಆಗಿದೆ ಅಂತ ಅರ್ಥ. ಹೌದಾ? ಸೊ ಇಲ್ಲಿ AI ಅಂತ ಬಂದಿಲ್ಲ, ಈ ಮೇಲೆ ಬರಬೇಕು. ಅದು ಬಟನ್ ಒತ್ತಾ ಇದ್ರೆ ಗೊತ್ತಾಗುತ್ತೆ. ಇದು ನಿಮ್ಗೆ ಹೊರಗಡೆ ಸರೌಂಡಿಂಗ್ ವೈಸ್ ಕೇಳಲಿಕ್ಕೆ.
ಸೊ AI ಅಂತ ಬಂದಾಗ ನೀವು ನಾಯ್ಸು ಕ್ಲಿಯರಿಟಿ ಇದೆ ಅಂತ ಅರ್ಥ, ಹೌದಾ. ಸೊ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ಇವಾಗ ನಾರ್ಮಲ್ ಸರೌಂಡಿಂಗ್ ಸೌಂಡು ಕೇಳ್ತಾ ಇರುತ್ತೆ, ನಾನು ಬೇಕಾದ್ರೆ ಸೌಂಡ್ ಮಾಡಿ ತೋರಿಸ್ತೀನಿ, ಕೇಳ್ತಾ ಇದೆ ಅಲ್ವಾ. ಸೊ ಇವಾಗ ನಾನು ಅದನ್ನೇ ಕ್ಲಿಪ್ಪಲ್ಲಿ ಬಡಿತಾ ಇದ್ದೀನಿ ನೋಡಿ, ಸೌಂಡು ಇದನ್ನ ಬಡಿದಾಗ ಹೌದಾ ಹೋಯ್ತಲ್ವ, ಈ ಸೌಂಡ್ ಕೇಳ್ತಾ ಇದೆ ಅದು, ಹೌದಾ. ಸೊ ಇದಕ್ಕೆ ಹೇಳೋದು ವಾಯ್ಸ್ ಕ್ಲಿಯರಿಟಿ ಅಂತ, ಹೌದಾ. ಬೇಕಾದ್ರೆ ನೀವು ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ, ಹೊರಗಡೆ ಸೌಂಡ್ ಕೇಳ್ತಾ ಇದೆ. ಈಗ ಟಚ್ ಮಾಡ್ತೀನಿ, ನಾಯ್ಸ್ ಕ್ಲಿಯರಿಟಿ ಇದೆ ಅನ್ಕೋತೀನಿ, ಹೊರಗಡೆ ಅದೇನು ಕೇಳಲ್ಲ ಅನ್ಕೋತಿದ್ದೀನಿ, ಹೌದಾ. ಸೊ ಇಷ್ಟು ಪ್ರಾಡಕ್ಟ್ ಇದೆ. ಸೊ 2 ರಿಸೀವರ್ ಇಬ್ಬರು ನೀವು ಯೂಸ್ ಮಾಡ್ಕೋಬೋದು. ಏನಾದ್ರು ಇಂಟರ್ವ್ಯೂ ಮಾಡ್ತಿದ್ರೆ ಅವ್ರಿಗೆ ಇದನ್ನ ಕೊಟ್ಟು ನೀವು ಒಂದು ಯೂಸ್ ಮಾಡ್ಬೋದು. ಸೊ ಪ್ರಾಡಕ್ಟ್ ಲಿಂಕ್ ಏನಾದ್ರು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಇದೆ. ನೀವು ಮೆಶೋದಲ್ಲಿ ಹೋದ್ರೆ ಅರೌಂಡ್ ಒಂದು 500 ಸಿಗುತ್ತೆ, ಆ ಪ್ರಾಡಕ್ಟ್ ಗ್ಯಾರಂಟಿ ಇರಲ್ಲ. ನೀವು ಅಮೆಝಾನಲ್ಲಿ ತೊಗೊಂಡ್ರೆ 1000 to 1100 ಇರ್ತಿರುತ್ತೆ. ಆಮೇಲೆ ನೀವು ಬೇಕಾದ್ರೆ ಆಫರ್ ತೊಗೊಂಡ್ರೆ ಒಂದು 800 to 850 ತಗೊಂಡು ಬೀಳುತ್ತೆ ಅಮೆಝಾನಲ್ಲೇ. ಸೊ ಬೇಕಪ್ಪ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಂತ ಹೋಗ್ಬೇಕಾದ್ರೆ ಬೈ ಮಾಡಿ. ಆ್ಯಂಡ್ ಕಂಟೆಂಟ್ ಕ್ರಿಯೇಟರ್ ಯಾರು ಮಾಡ್ತಂತ ಅವ್ರಿಗೆ ಮಾತ್ರ ಇದು ಕಂಪಲ್ಸರಿ ಬೇಕೇ ಬೇಕು. ಅವ್ರಿಗೆ ಇದನ್ನ ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡಿ. ವಾಯ್ಸ್ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಕ್ಲಿಯರ್ ಆಗಿ ಕೇಳ್ತಾ ಇದೆ ಅಂತ, ಹೌದಾ. ಇವಾಗ ನಾನು AI ಯೂಸ್ ಮಾಡ್ತಾ ಇದ್ದೀನಿ, ಹೌದಾ. ಇದು AI ಮೈಕ್ ಹೌದಾ. ಸೊ ನಿಮಗೆ ಇಲ್ಲಿ ಕೊಟ್ಟಿದ್ದಾನೆ ಆಪ್ಷನ್, 2 ಇದೆ AI ಅಂತ. ಸೊ 2 ಕೂಡ ಆನ್ ಮಾಡ್ಕೋಬಹುದು. ಸೊ ಇದು ಕೂಡ ಕನೆಕ್ಟ್ ಆಗಿದೆ, ಆಟೋಮೆಟಿಕ್ ಕನೆಕ್ಟ್ ಆಗಿಬಿಡುತ್ತೆ, ಹೌದಾ. ಸೊ ಆಫ್ ಮಾಡಿದ್ರೆ ಆಫ್ ಆಯ್ತು. ಅಲ್ಲಿ ಅದರಲ್ಲಿ ಒಂದು ಲೈಟ್ ಕೂಡ ಹತ್ತುತ್ತೆ, ಹೌದಾ. ಇದ್ರಲ್ಲಿ ಕೊಟ್ಟು ಕೆಳಗಡೆ ನೀವು ಕನೆಕ್ಟ್ ಮಾಡಿರ್ತೀರ ಮೊಬೈಲ್ಗೆ, ಅದರಲ್ಲಿ ಲೈಟ್ ಹತ್ತದೆ ಕನೆಕ್ಟ್ ಆಗಿದೆ ಇಲ್ಲ ಅಂತೇಳಿ. ಕನೆಕ್ಟ್ ಆಗಿದ್ರೆ ಅದು ಲೈಟ್ ಹೋಗೋದಿಲ್ಲ, ಕನೆಕ್ಟ್ ಆಗದೆ ಇದ್ದರೆ ಲೈಟ್ ಹೋಗುತ್ತೆ, ಹೌದಾ. ಸೊ ನೀವು ಆಟೋಮೆಟಿಕ್ ಕನೆಕ್ಟ್ ಮಾಡಿದರೆ, ನಾನು ಇನ್ನೊಂದು ಮೊಬೈಲ್ ಇಲ್ಲ ಇದಿಲ್ಲದೆ ಅದನ್ನ ತೋರಿಸಿದೆ ಯಾವ ಥರ ಲೈಟ್ ಹತ್ತದೆ ಅಂತೇಳಿ. ಸೊ ಇವಾಗ ಕನೆಕ್ಟ್ ಆಗಿದೆ, ಅದು ಲೈಟು ಉಳಿದಿದೆ. ಅದು ಲೈಟ್ ಆಫ್ ಆಗಿದೆ ಅಂದರೆ ಅದು ಕನೆಕ್ಟ್ ನಿಮ್ಗೆ ಮೊಬೈಲ್ ಕನೆಕ್ಟ್ ಇರುತ್ತಲ್ಲ ಅದು ಲೈಟ್ ಆಫ್ ಆಗುತ್ತೆ, ಆವಾಗ ಡಿಸ್ಕನೆಕ್ಟ್ ಆಗಿದೆ ಅಂತ. 2 ಲೈಟ್ ಇದ್ದಾವೆ, ಈ 2 ಕನೆಕ್ಟ್ ಆಗಿದ್ದಾವೆ, 2 ಲೈಟ್ ಇರ್ತವೆ ಅದರಲ್ಲಿ, ಹೌದಾ. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ, ಹೌದಾ. ಸೊ ಇಷ್ಟು ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹೋಗ್ಬೇಕಾದ್ರೆ ಬೈ ಮಾಡಿ. ಸೊ ಇವಾಗ AI ಇಲ್ಲ, ಸೊ ನಿಮ್ಗೆ ಗೊತ್ತಾಗುತ್ತೆ ಅನ್ಕೋತೀನಿ AI ಇವಾಗ ಯಾವ ಥರ ವಾಯ್ಸ್ ಕ್ಲಿಯರ್ ಬರ್ತದೆ ಅಂತ. ಬೇಕಾದ್ರೆ ಆಫ್ ಮಾಡ್ತೀನಿ. ಇವಾಗ ನಿಮ್ಗೆ ಸರೌಂಡಿಂಗ್ ವಾಯ್ಸ್ ಕೇಳ್ತಾ ಇದೆ, ಬರ್ತೈತಲ್ಲ ನೋಡಿ. ಎವ್ರಿ ಕಂಟೆಂಟ್ ಕ್ರಿಯೇಟರ್ ಈ ಮೈಕ್ ಬೇಕೇ ಬೇಕು. ಸೊ ಅಗದಿ ರೀಸನೇಬಲ್ ಪ್ರೈಸ್, ಯಾರಿಗೆ ಬೇಕು ಅವ್ರಿಗೆ ಶೇರ್ ಮಾಡಿ, 100% ಯೂಸ್ ಆಗುತ್ತೆ. ಇದೇ ಥರ ನಿಮಗೆ ನಾನು ಆ್ಯಕ್ಚುಲಿ ಜಾಬ್ ಅಪ್ಡೇಟ್ಸ್ ಜಾಸ್ತಿ ಕೊಡ್ತಾ ಇರ್ತೀನಿ, ಆ್ಯಂಡ್ ಮೋಟಿವೇಶನಲ್ ಸ್ಪೀಚಸ್ ಇರ್ತಾವೆ. ನಿಮ್ಗೆ ಬೇಕಪ್ಪ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಆ್ಯಂಡ್ ಪ್ರಾಡಕ್ಟ್ ನಾನು ಏನಾದರೂ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗಲಿ ಏನೇ ಪ್ರಾಡಕ್ಟ್ ತೊಗೊಂಡು ಅದನ್ನು ಕೂಡ ನಾನು ರಿವ್ಯೂ ಮಾಡ್ತಾ ಇರ್ತೀನಿ, ನೀವು ಅದು ಹೆಲ್ಪ್ ಆಗ್ಬೋದು. ಸೊ ಇಷ್ಟೇ ಆಯ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಇದೇ ಥರ ವೀಡಿಯೋಸ್ ಬೇಕಪ್ಪ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.